ಸ್ಟ್ಯಾಂಡ್ನಲ್ಲಿ ನಡೆದ ಕಾರು ಅಪಘಾತ, 12 ವರ್ಷದ ಬಾಲಕಿ ಸಾವು. ಧಾರವಾಡ. ಶೀರ್ಷಿಕೆ: ಧಾರವಾಡದ ಮುಮ್ಮಿಗಟ್ಟಿ ಗ್ರಾಮದ ಬಸ್ ಸ್ಟ್ಯಾಂಡ್ನಲ್ಲಿ ನಡೆದ ಕಾರು ಅಪಘಾತ, 12 ವರ್ಷದ ಬಾಲಕಿ ಸಾವು. ವಿಷಯ: ಧಾರವಾಡದಿಂದ ಮುಮ್ಮಿಗಟ್ಟಿಯ ಮಾರ್ಗವಾಗಿ NH4 ಹೈವೇನಲ್ಲಿ ರಭಸವಾಗಿ ಸಾಗುತ್ತಿದ್ದ ಕಾರು ಡಿಕ್ಕಿ ಹೊಡೆದು 12 ವರ್ಷದ ಬಾಲಕಿ ಸಾವನ್ನಪ್ಪಿದ ಘಟನೆ ನಡೆದಿದೆ. ಸಾವನ್ನಪ್ಪಿದ ಬಾಲಕಿ ಕಸ್ತೂರಿ ವಿಠ್ಠಲ ಮಾದರ ಎಂದು ತಿಳಿದುಬಂದಿದ್ದು, ಮುಮ್ಮಿಗಟ್ಟಿ ಬಸ್ ಸ್ಟ್ಯಾಂಡ್ನಲ್ಲಿ ಹೈವೇಯಿಂದ ರೋಡು ಕ್ರಾಸ್ ಮಾಡುವಂಥ ಪಾದಾಚಾರಿಗಳಿಗೆ ಸಾಕಷ್ಟು ತೊಂದರೆಗಳು ಉಂಟಾಗುತ್ತಿದ್ದು, ಇದರ ಬಗ್ಗೆ ಗ್ರಾಮಸ್ಥರು ಈ 1 ತಿಂಗಳ ಹಿಂದೆ NH4 ಹೈವೇನವರಿಗೆ ಲಿಖಿತ ರೂಪದಲ್ಲಿ ಮನವಿ ಕೊಟ್ಟಿದ್ದರು. ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಯಿಸಿ ಆಗುತ್ತಿರುವ ಅಪಘಾತ ಸಮಸ್ಯೆಯ ಕುರಿತು ಸ್ಪಷ್ಟವಾಗಿ ಹೇಳಿದ್ದರು. ಲಿಖಿತ ರೂಪದಲ್ಲಿ ಮನವಿ ಲೆಟರ್ ಕೊಟ್ಟಿದ್ದರೂ ಸಹ ಇನ್ನೂವರೆಗೂ ಕೂಡ ಹೈವೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ನಿರ್ಲಕ್ಷ್ಯ ತೋರಿದ್ದಾರೆ. ಆದ ಕಾರಣ ಮುಮ್ಮಿಗಟ್ಟಿ ಬಸ್ ಸ್ಟ್ಯಾಂಡ್ನಲ್ಲಿ ಒಂದರ ನಂತರ ಒಂದು ಈ ತರನಾದ ಅಪಘಾತ ಘಟನೆಗಳು ಸಂಭವಿಸುತ್ತಲೇ ಇವೆ. ಇನ್ನಾದರೂ NH4 ಹೈವೇ ಅಧಿಕಾರಿಗಳು ಮುಮ್ಮಿಗಟ್ಟಿ ಬಸ್ ಸ್ಟ್ಯಾಂಡ್ನಲ್ಲಿನ ಸಮಸ್ಯೆಗೆ ಸ್ಪಂದಿಸಿ ತುರ್ತಾಗಿ ಅಲ್ಲಿ ಅಚ್ಚುಕಟ್ಟಾಗಿ ಮಾಡಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ಹೈವೇನಲ್ಲಿ ಪಾದಚಾರಿಗಳು ಸಂಚರಿಸದಂತೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು NH4 ಹೈವೇಗೆ ಯಾರೂ ಕ್ರಾಸ್ ಮಾಡದಂತೆ ಬ್ಯಾರಿಕ್ಯಾಡ್ ಅಳವಡಿಸಿ ಅಪಘಾತಗಳನ್ನು ತಡೆಯುವಂಥ ಕ್ರಮ ಸುಮಾರು ಸಾಯಂಕಾಲ 7 ಗಂಟೆ ಸುಮಾರಿಗೆ ಅದು ಹೈವೇ ಧಾರವಾಡದಿಂದ ಬೆಳಗಾವಿ ಹೋಗುವಂಥ ಒಂದು ಕಾರು ಈ ಕಡೆಯಿಂದ ಆ ಕಡೆ ನಮ್ಮ ಊರಿನ ಜನ ಈ ಕಡೆಯಿಂದ ಆ ಕಡೆ ದಾಟಾಡಬೇಕಾದ್ರೆ ಅದು ಪ್ರತಿ ತಿಂಗಳು ಇರ್ಬೋದು, ಪ್ರತಿ ವರ್ಷದಲ್ಲಿ 1 ಇಲ್ಲ 2 ಆ ಥರ ಇನ್ಸಿಡೆಂಟ್ ಆಗೇ ಆಗ್ತವೆ ಸರ್. ತಮಗೆಲ್ಲ ಗೊತ್ತಿದ್ದಂಗೆ ಈಗ ಸಂಬಂಧಪಟ್ಟಂಗೆ ಸ್ವಲ್ಪ ಹೈವೇ ಡಿಪಾರ್ಟ್ಮೆಂಟ್ನವ್ರು ಸಾಕಷ್ಟು ಸಲ ಮನವಿ ಕೂಡ ಮಾಡಿದ್ದೀವಿ ನಾವು. ಆದಾಗ್ಯೂ ಕೂಡ ಅದಕ್ಕೆ ಶಾಶ್ವತವಾಗಿ ಪರಿಹಾರ ಸಿಕ್ಕಿಲ್ಲ. ಇದು ನಿರಂತರವಾದ ಸಮಸ್ಯೆ ಆಗಿದೆ. ನಾನು ಮುಮ್ಮಿಗಟ್ಟಿ ಗ್ರಾಮ ಪಂಚಾಯತಿ ವತಿಯಿಂದ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಈ ಮುಖಾಂತರ ತಿಳಿಸುವುದೇನಂತಂದ್ರೆ, ಮುಮ್ಮಿಗಟ್ಟಿ ಗ್ರಾಮ ಪಂಚಾಯತಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಕೆಲವೊಂದು ವಿಷಯದಲ್ಲಿ. ಈ ಹೈವೇ ವಿಷಯದಲ್ಲಿ ಸ್ವಲ್ಪ ಹಿಂದೇಟೆ ಆಗಿದೆ. ಅಲ್ಲಿ ಅವರು ಆಲ್ರೆಡಿ ಒಂದು ಬ್ರಿಡ್ಜ್ ನ ಮಾಡಿಕೊಟ್ಟಿದ್ದಾರೆ, ಬಟ್ ಅದು ಜನರಿಗೆ ಅಷ್ಟು ಅನುಕೂಲ ಆಗಿಲ್ಲ. ಸೊ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೊಂದು ಈ ಥರ ರಿಕ್ವೆಸ್ಟ್ ಮಾಡ್ಕೋದೇನಂತಂದ್ರೆ, ಧಾರವಾಡದಿಂದ ಬೆಳಗಾವಿ ಹೋಗ್ಬೇಕಾದ್ರೆ ಈ ಕಡೆಯಿಂದ ಆ ಕಡೆ ನಮ್ಮ ಜನ ಸಾಕಷ್ಟು ಜನ ದಿನ ಬೆಳಕಾರ 1,000 ಜನ ಪಾಸಿಂಗ್ ಮಾಡ್ತಾರೆ. ಅಂಥ ಸಮಯದಲ್ಲಿ ವರ್ಷಕ್ಕೆ 1-2 ಅಲ್ಲಿ ಡೆತ್ ಇಶ್ಯೂ ಬಂದೇ ಬರ್ತಾವೆ. ಇದಕ್ಕಾಗಿ ನಾವು ಸಾಕಷ್ಟು ಸಲ ಮನವಿ ಕೂಡ ಮಾಡಿದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಇನ್ನು ಮುಂದಾದರೂ ಈ ಥರ ಘಟನೆ ಆಗದಂಗೆ ಅವರಲ್ಲಿ ಒಂದು ಮನವಿ ಮಾಡೋದಕ್ಕೇನಂದ್ರೆ ಅಲ್ಲಿ ಶಾಶ್ವತವಾಗಿ ಮತ್ತು ಸೂಕ್ತವಾಗಿ ಜನರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಆಗ್ಬೇಕಂತೇಳಿ ಈ ಮುಖಾಂತರ ಅವಶ್ಯಕ ಅದ ಅಧಿಕಾರಿಗಳು ಬಂದು ಏನೇನು ಅವಶ್ಯಕತೆ ಇದೆ ಅವ್ರು ಮಾಡ್ಬೇಕಲ್ಲ, ನಾವು ಹೇಳೋದಲ್ಲ. ಯಾಕಂದ್ರೆ ನಾವು ಈ ಥರ ಮಾಡೋ ಆ ಥರ ಮಾಡೋ ಜನರನ್ನ ಸಾಕಷ್ಟು ಪ್ರಶ್ನೆ ಮಾಡ್ತಾರೆ. ಅವರು ಅಧಿಕಾರಿಗಳಾಗಿ ತಾವು ಖುದ್ದು ಭೇಟಿ ನೀಡಿ ಅಲ್ಲಿ ಜನರಿಗೆ ಏನು ಅವಶ್ಯಕತೆ ಅದನ್ನು ಮಾಡ್ಕೊಡ್ಬೇಕು. ಇನ್ನೊಮ್ಮೆ ಈ ಥರ ಅನಾಹುತಗಳು ನಡಿಬಾರ್ದಂಗೆ ನೋಡ್ಕೋಬೇಕಂತ ಈ ಮುಖಾಂತರ ಅವ್ರಿಗೆ ತಿಳಿಸ್ಲಿಕ್ಕೆ ಬಯಸ್ತಾರೆ. ಓಕೆ.